ಹಾಯ್ ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಒಂದು ಸೂಪರ್ ಆಗಿರೋ ಬಂಗಡೆ ಫ್ರೈ ರೆಸಿಪಿನ ತೋರಿಸ್ತೀನಿ. ಹಾಗೆಯೇ ಅದ್ರ ಜೊತೆ ರೈಸ್ಗೆ ಕಾಂಬಿನೇಷನ್ ಆಗುವಂತೆ ಒಂದು ಜೀರಿಗೆ ಗೊಜ್ಜನ್ನು ತೋರಿಸ್ತೀನಿ. ಇದು ಸಿಂಪಲ್ಲಾಗಿ ಸೂಪರಾಗಿರುತ್ತೆ. ಈ ಕಾಂಬಿನೇಷನ್ ಗೊಜ್ಜು ಕೂಡ ಬೇಗ ಮಾಡ್ಕೋಬೋದು. ಇವಾಗ ಫ್ರೈಗೆ ಮಸಾಲೆ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು 10-15 ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಹಾಗೆಯೇ 1 ಗಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. 1-2 ಇಂಚ್ ಆಗುವಷ್ಟು ಶುಂಠಿನ ತೊಗೊಂಡಿದ್ದೀನಿ. ಅದನ್ನು ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಸ್ವಲ್ಪ ಒಂದು ಲಿಂಬು ಗಾತ್ರದ ಹುಣಸೆ ಹಣ್ಣಿನ ರಸವನ್ನು ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ. ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಫಿಶ್ ಫ್ರೈಗೆ ಮಸಾಲೆ ರೆಡಿಯಾಗಿದೆ. ಈಗ ಗೊಜ್ಜಿಗೆ ನಾನು ಇಲ್ಲಿ ಚೂರು ಮೆಣಸನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಹಂಚಿನ ಮೇಲೆ ಹಾಕಿ ಫ್ರೈ ಮಾಡ್ಕೊತೀನಿ. ಇದರಿಂದ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಈ ಫ್ರೈ ಮಾಡಿರುವಂತಹ ಮೆಣಸು, ನೀವು ಬೇಕಿದ್ರೆ ಹಸಿ ಮೆಣಸನ್ನು ಯೂಸ್ ಮಾಡ್ಬೋದು. ಹಾಗೆ 1 ಹೋಳಾಗುವಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಹಾಗೆ 3 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಬೇಕು. ಜೀರಿಗೆನ ಫ್ರೈ ಮಾಡಬಾರ್ದು, ಹಾಗೆ ಹಸಿದೇ ಹಾಕಬೇಕು. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ, ಹಾಗೆ ಸ್ವಲ್ಪ ಹುಣಸೆಹಣ್ಣಿನ 1-2 ಚಮಚ ಆಗುವಷ್ಟು ಹುಣಸೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ನಾನು ಮಜ್ಜಿಗೆ ಏನು ಯೂಸ್ ಮಾಡ್ತಿಲ್ಲ ಗೊಜ್ಜಿಗೆ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಜ್ಜಿಗೆ ಜೊತೆ ನಾನ್ ವೆಜ್ನ ಕಾಂಬಿನೇಷನ್ ಮಾಡಲ್ಲ, ಕೆಲವರು ಇಷ್ಟಪಡಲ್ಲ ಅದನ್ನು. ಹಾಗಾಗಿ ನಾನು ಮಜ್ಜಿಗೆ ಏನು ಯೂಸ್ ಮಾಡ್ತಿಲ್ಲ ಇದರಲ್ಲಿ. ಇವಾಗ ಮೀನಿಗೆ ಮಸಾಲೆನ ಹಚ್ಕೊಳ್ಳೋಣ. ನಾನಿಲ್ಲಿ ಮೀನಿಗೆ ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ಇಟ್ಕೊಂಡಿದ್ದೆ. ಇದಕ್ಕೆ 2 ಕಡೆ ಮಸಾಲೆನ ಹಚ್ಚಿ, ಈಗ ಫ್ರೈ ಮಾಡೋಕ್ಕೆ ಒಂದು ಬಂಡಿನ ಕಾಯಕ್ಕಿಡೋಣ. 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ, ಈಗ ಮಸಾಲೆ ಹಚ್ಕೊಂಡಿರುವಂತಹ ಮೀನಿಗೆ ನಾನಿಲ್ಲಿ ರವೆನ ಜಸ್ಟ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಕೆಲವರು ರವೆಯಲ್ಲಿ ಡಿಪ್ ಮಾಡಿ ಫ್ರೈ ಮಾಡ್ಕೋತಾರೆ. ನಾನಿಲ್ಲಿ ಹಾಗೆ ಮಾಡ್ತಿಲ್ಲ, ಜಸ್ಟ್ ಸ್ಪ್ರೆಡ್ ಮಾಡ್ತಿದ್ದೀನಿ ಅಷ್ಟೇ. ಇವಾಗ ಬಂಡಿ ಕಾದಿದೆ. ರೆಡಿ ಮಾಡಿಟ್ಕೊಂಡಿರೋ ಮೀನನ್ನು ಅದಕ್ಕೆ ಹಾಕಿ ಬೇಯಿಸ್ಕೋಬೇಕು. ನಾನಿಲ್ಲಿ 4 ಪೀಸ್ಗೆ ಅಂದರೆ 2 ಮೀನಿಗೆ ಮಸಾಲೆನ ಹಚ್ಚಿಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿ ಬೇಯುತ್ತೆ. ಮತ್ತು ಮೀನನ್ನು ಹೀಗೆ ಅರ್ಧ ಭಾಗ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ. ಜಾಸ್ತಿ ಟೈಮ್ ಬೇಡ ಬೇಯೋಕ್ಕೆ. ಇವಾಗ ಇದು ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಇದನ್ನು ತಿರ್ಸಾಕೋಣ.
ಇದು ತಿರ್ಸಿ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಇದನ್ನು ಬೇಯಿಸಿದ್ರೆ ಈ ಫ್ರೈ ಬೇಗ ಬೇಯುತ್ತೆ. ಇವಾಗ ಗೊಜ್ಜಿಗೆ ನೀರೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹಾಗೆ ಉಪ್ಪನ್ನು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಸಾಸಿವೆ, ಒಣ ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆನ ಹಾಕಿದ್ರೆ ಸೂಪರಾಗಿರೋ ಜೀರಿಗೆ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ಬಿಸಿ ಅನ್ನದ ಜೊತೆ ಈ ಗೊಜ್ಜು ಹಾಗೆ ಬಂಗಡೆ ಫ್ರೈ ಕಾಂಬಿನೇಷನ್ ಸೂಪರಾಗಿರುತ್ತೆ. ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.